ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಕರ್ನಾಟಕ ರಾಜ್ಯ ಗ್ರಂಥಾಲಯ ಸಂಘ ಬೆಂಗಳೂರು ವತಿಯಿಂದ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಆಚರಣೆಯನ್ನ ಫಾದರ್ ಮುಲ್ಲರ್ನ ಡೆಸಿನಿಯಲ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಸ್ವಾಸ್ಥ್ಯಕ್ಕಾಗಿ ಗ್ರಂಥಾಲಯಗಳು ಮನಸ್ಸು, ದೇಹ ಮತ್ತು ಜ್ಞಾನವನ್ನು ವೃದ್ಧಿಸುತ್ತದೆ ಎಂಬ ಧ್ಯೇಯವಾಕ್ಯದೊಂದಿಗೆ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಆಚರಣೆಯನ್ನ ಮಾಡಲಾಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಕರ್ನಾಟಕ ರಾಜ್ಯ ಗ್ರಂಥಾಲಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಸ್ಎಲ್ ಕಾಡದೇವರ ಮತ್ತವರು ಮಾತನಾಡಿ, ಪ್ರತಿದಿನ ಪುಸ್ತಕವನ್ನ ಓದುವುದರಿಂದ ಜ್ಞಾನ ವೃದ್ಧಿಯಾಗುತ್ತೆ. ಹಾಗಾಗಿ ಪುಸ್ತಕವನ್ನ ಓದುವ ಹವ್ಯಾಸವನ್ನ ಮೈಗೂಡಿಸಿಕೊಳ್ಳಬೇಕು ಎಂದರು. After their observing all the exhibition of the books, we will be having one feedback form. So they have to write in the feedback form. So at least they will be knowing what kind of books are available in the library. Of course, nowadays the reading habit has come down, I know, I agree, but if you go to the rural side, still they need books. Apart from your tab and laptop and mobile and all these things, and still there are many students, they are not using till today mobile. Because, why I am telling all these things, I am traveling since 10 years entire Karnataka. I distributed 42,000 Kannada books to the rural students. 42,000. I had nearly 450 schools and colleges I have covered. I myself running one Read Book Foundation. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ಪಾವ್ಷನ್ ಲುಕಾಸ್ ಲೋಬೋ ಅವರು ವಹಿಸಿ ಮಾತನಾಡಿದರು. ಮಾನವ ಜೀವನದಲ್ಲಿ ಪುಸ್ತಕ ಪ್ರಮುಖ ಪಾತ್ರ ವಹಿಸುತ್ತದೆ. ಜ್ಞಾನಾಭಿವೃದ್ಧಿಗೆ ಮತ್ತು ಅಮೂಲ್ಯವಾದ ಸಮಯ ಸದುಪಯೋಗಕ್ಕೆ ಗ್ರಂಥಾಲಯಗಳು ಬಹಳ ಮುಖ್ಯ ಎನಿಸುತ್ತದೆ ಎಂದರು. Library, is it an essential thing for us? Is the question. Therefore today, when I look at this Library Week title, I would like to change it. I would rather say Reading Book Week. I think we have to celebrate that as Reading Book Week. At least this week, we should start reading and continue to read. When we start, continue to read throughout. And this reading habit is required. I know all of you read from the WhatsApp. Isn't it? WhatsApp also, when you use it, you are reading. Any message, you are reading. And you have videos, audio visual. You are reading, imbibing knowledge, gaining knowledge. But today the question is, can we read books? ಈ ವೇಳೆ ಯನಪೋಯ ಯೂನಿವರ್ಸಿಟಿಯ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಮಮತಾ ಪ್ರಮೋದ್ ಕುಮಾರ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ರು. ಈ ವೇಳೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಡಾಕ್ಟರ್ ಮೈಕಲ್ ಸಾಂತುಮೇಯರ್, ಕೇಂದ್ರ ಗ್ರಂಥಾಲಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಜಾನ್ ಜಿಎಸ್ ಮಾರ್ಟಿಸ್, ಮುಖ್ಯ ಗ್ರಂಥಪಾಲಕರು ಮತ್ತು ಕಾರ್ಯಕ್ರಮ ಸಂಯೋಜಕರಾದ ಡಾಕ್ಟರ್ ಜಾನೆಟ್ ಡಾಟಿ ಲೋಪೋ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.